ಸ್ನೇಹಿತರೆ, ನಿನ್ನೆ ತಾನೇ ನಮ್ಮ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಮತ್ತು ಎಸ್ಟೇಟ್ಸ್ ಕ್ರಾಫ್ಟ್ ಮ್ಯಾನ್ ಎಸ್.ಎಂ. ಕೃಷ್ಣರವರು ನಮ್ಮನ್ನು ಅಗಲಿದ್ದಾರೆ. ನಿನ್ನೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ನಾಯಕತ್ವ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ನಿನ್ನೆ ದಿವಸ ಎಸ್.ಎಂ. ಕೃಷ್ಣರವರನ್ನ ಕಳಿಸ್ಕೊಡೋದ್ರಲ್ಲಿ ಅವರು ಭಾಳ ಜವಾಬ್ದಾರಿ ತೊಗೊಂಡು ನಿನ್ನೆ ಅವರು ಗೌರವಯುತವಾಗಿ ಎಸ್.ಎಂ. ಕೃಷ್ಣರವರು ಯಾವ್ಯಾವ ರೀತಿ ಅವರಿಗೆ ಗೌರವ ಕೊಡಬೇಕು ಎಲ್ಲ ಗೌರವಗಳನ್ನು ಕೂಡ ಕೊಟ್ಟು ಅವರನ್ನು ಕರ್ನಾಟಕ ಸರ್ಕಾರ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದೆ. ಹಾಗಾಗಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಅವರ ಮಂತ್ರಿಮಂಡಲಕ್ಕೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ದೇಶದ ಪ್ರಧಾನಮಂತ್ರಿ ಮೋದಿಯವರು ಸಂತಾಪ ಸೂಚಕ ಸಭೆಯೆಲ್ಲ ಕಳಿಸಿದ್ದಾರೆ, ಮಾತಾಡಿದ್ದಾರೆ. ಆದರೆ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಒಂದು ತುಟಿ ಬಿಚ್ಚಲಿಲ್ಲ, ಒಂದು ಸಂತಾಪ ಸೂಚಕ ಸಭೆ ಮಾತುಗಳು ಹೇಳಲಿಲ್ಲ. ಇದು ರಾಜಕಾರಣದಲ್ಲಿ ಆಗಬಾರ್ದು. ಅಂದರೆ ಕೃಷ್ಣ ಅವರು ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿ ದುಡಿದಂಥವ್ರು, ಕಾಂಗ್ರೆಸ್ ಆಪತ್ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಜೊತೆಗೆ ಬಂದಂಥವ್ರು. ಯಾಕೆಂದರೆ ನಾನು ಕೂಡ 40 ವರ್ಷಗಳಿಗೂ ಮೀರಿ ಕಾಂಗ್ರೆಸ್ಸಲ್ಲಿ ದುಡಿದವನು, ಅವ್ರ ಜೊತೆಗೂ ಕೂಡ ದುಡಿದಿರೋವಂಥವನು. ಹಾಗಾಗಿ ಒಬ್ಬ ವ್ಯಕ್ತಿ ಕಾಲವಾದಂಥ ಸಂದರ್ಭದಲ್ಲಿ ಅಲ್ಲಿ ರಾಜಕಾರಣ ಇರಬಾರ್ದು, ಮನುಷ್ಯತ್ವ ಇರಬೇಕು. ಯಾಕೆಂದರೆ ಮರೆಯಾದವರು ವ್ಯಕ್ತಿಯೇ ಹೊರತು ರಾಜಕಾರಣ ಅಲ್ಲ. ಕೃಷ್ಣ ಸಾಹೇಬರು ಕೂಡ ಅಭಿವೃದ್ಧಿಯ ರಾಜಕಾರಣ ಮಾಡಿದ್ರೆ ಹೊರತು ದ್ವೇಷದ ರಾಜಕಾರಣ ಅವರೆಲ್ಲೂ ಮಾಡಲಿಲ್ಲ. ಹಾಗಾಗಿ ನಾನು ಈ ದೇಶದ ರಾಜಕಾರಣಿಗಳಲ್ಲಿ, ಈ ದೇಶದ ಜನನಾಯಕರಲ್ಲಿ ಯಾವುದೇ ಪಕ್ಷದ ಒಂದು ವ್ಯಕ್ತಿ ಸತ್ತಂಥ ಸಂದರ್ಭದಲ್ಲಿ ಅವನು ನಮ್ಮ ಪಕ್ಷದವನಲ್ಲ, ನಾನು ಕಾಂಡೋಲೆನ್ಸ್ ಹೇಳಬಾರ್ದು ಅವ್ರಿಗೆ, ಅವನು ನಮ್ಮ ಪಕ್ಷದವನಲ್ಲ, ಸತ್ತಾಗಲೂ ದ್ವೇಷ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ತೊರಿಬೇಕು ನಾವು. ಒಳ್ಳೆಯದಲ್ಲ. ಯಾಕೋ ನನಗೆ ಭಾಳ ನಿನ್ನೆಯಿಂದ ಬೇಜಾರಾಯಿತು. ಅಯ್ಯೋ ದೇವ, ಎಲ್ಲಿದ್ದೀವಿ ನಾವು? ಯಾವುದೇ ಪ್ರಾಣಿಗಳಿಗಿಂತ ಮನುಷ್ಯರು ನಾವು ಜನರ ಜೊತೆ ಬೆರೆಯೋರು, ಜನರ ದುಃಖ ದುಮ್ಮಾನಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಮನುಷ್ಯ. ರಾಜಕಾರಣವೇ ದೊಡ್ಡದಲ್ಲ, ರಾಜಕಾರಣ ಬೇಕು, ಆದರೆ ಅದನ್ನು ಸಾವಿನಲ್ಲೂ ಕೂಡ ಪ್ರದರ್ಶನ ಮಾಡೋದಿದೆಯಲ್ಲ, ಬಹಳ ಕೆಟ್ಟದ್ದು, ಒಳ್ಳೆಯದಲ್ಲ. ಬಟ್ ಇದೇನು ಇವತ್ತು ಹೊಸದೇನಾಗಲಿಲ್ಲ. ದೇವರಾಜ್ ಅರಸ್ ಸತ್ತಾಗಲೂ ಕೂಡ ಕಾಂಗ್ರೆಸ್ ಅವ್ರ ಬಗ್ಗೆ ಒಂದು ಕಾಂಡೋಲೆನ್ಸ್ ಕೂಡ ಹೇಳಿಲ್ಲ. ಬಹುಶಃ ದೇವರಾಜ್ ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಕೆಲಸ, ಅಯ್ಯೋ, ಹೇಗೆ ಇಂದಿರಾ ಗಾಂಧಿಯವರು ತಂದಂಥ ಎಮರ್ಜೆನ್ಸಿಯನ್ನು, ಹೇಗೆ ಅದು ಎಮರ್ಜೆನ್ಸಿಯನ್ನು ಉಪಯೋಗ ಮಾಡಿದ್ರು, ಆ ಎಮರ್ಜೆನ್ಸಿಯಲ್ಲೂ ಇಂದಿರಾ ಗಾಂಧಿಯವರ ಹೆಸರನ್ನ ಹೇಗೆ ಅಜರಾಮರವಾಗಿಸಿದ್ರು, ಅದೆಲ್ಲ ನೆನ್ಕೋಬೇಕಾಗಿತ್ತು. ಆದರೆ ಅವ್ರಿಗೂ ಕೂಡ ಒಂದು ಕಾಂಡೋಲೆನ್ಸ್ ಹೇಳಲಿಲ್ಲ. ದೆನ್ P.V. ನರಸಿಂಹರಾವ್, ಕಂಪ್ಯೂಟರ್ ಯುಗ P.V. ನರಸಿಂಹರಾವ್, ಆರ್ಥಿಕತೆಗೆ ಬಹಳ ಒತ್ತು ಕೊಟ್ಟಂಥವ್ರು ನರಸಿಂಹರಾಯರು. ಅವರು ಸತ್ತಾಗಲೂ ಕೂಡ ಕಾಂಡೋಲೆನ್ಸ್ ಹೇಳಲಿಲ್ಲ. ಅದಷ್ಟೇ ಅಲ್ಲ, ಆಂಧ್ರ ಪ್ರದೇಶದ ಸರ್ಕಾರವೂ ಕೂಡ ಕಾಂಡೋಲೆನ್ಸ್ ಹೇಳಿಲ್ಲ ಅವತ್ತಿನ ದಿವಸಕ್ಕೆ. ಬಹಳ ಖೇದವಾದಂಥ ವಿಚಾರ ಇದು.
ಜೊತೆಗೆ ವಿ ಪಿ ಸಿಂಗ್ ಕೂಡ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಹೆಸರು ಮಾಡಿದಂಥವ್ರು. ಚಂದ್ರಶೇಖರ್ ಅವ್ರು ಸತ್ತಾಗಲೂ ಕೂಡ ಕಾಂಡೋಲೆನ್ಸ್ ಹೇಳಿಲ್ಲ ಕಾಂಗ್ರೆಸ್. ಯಾಕೆ ನೀವು ಕಾಂಗ್ರೆಸ್ ಬಿಟ್ಬಿಟ್ಟವರು ಕಾಂಗ್ರೆಸ್ಸಿನ ವಿರೋಧಿಗಳು ಅನ್ನೋದು. ಹೌದು ಕೃಷ್ಣ ಅವರು ಕೂಡ ಕಾಂಗ್ರೆಸ್ಸಿಗೆ ಒಂದು ಗೌರವ ತಂದು ಕೊಟ್ಟವರು ತಮ್ಮ ಕಾರ್ಯಕ್ರಮಗಳ ಮೂಲಕ. ಹಾಗಾಗಿ ಕೃಷ್ಣ ಅವರು ಕಾಂಗ್ರೆಸ್ಸಿನ ಬಿಟ್ಟು BJP ಸೇರಿರ್ಬೋದು, ಅದು ರಾಜಕಾರಣ. ಸತ್ತಾಗಲೂ ರಾಜಕಾರಣ ಮಾಡಬಾರದು. ನೋ, ದಿಸ್ ಈಸ್ ನೋ ಫೇರ್ ಟು ದ ಕಾಂಗ್ರೆಸ್, ನೋ ಫೇರ್. ಹಾಗಾಗಿ ನಾನು ಮತ್ತು ಇನ್ನು ಮುಂದೆ ಈ ದೇಶದ ರಾಜಕಾರಣಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಯಾವುದೇ ಪಕ್ಷದ ರಾಜಕಾರಣಿ ನಾಡಿಗೆ ಅವನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮುಖ್ಯವಾಗ್ತವೆ ಹೊರತು ರಾಜಕಾರಣ ಮುಖ್ಯ ಆಗಬಾರದು, ಪಕ್ಷ ಮುಖ್ಯ ಆಗಬಾರದು. ಅವನ ವ್ಯಕ್ತಿತ್ವ, ಅವನ ಕೆಲಸ, ಅವನ ಈ ದೇಶಕ್ಕೆ ಮಾಡಿದಂಥ ಕೊಡುಗೆಗಳನ್ನು ಮುಖ್ಯ ಆಗಬೇಕೆ ಹೊರತು ದ್ವೇಷ ಮುಖ್ಯ ಆಗಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಧ್ಯಮಗಳ ಮೂಲಕ ಇವತ್ತು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಸ್ನೇಹಿತರೆ, IT-BTಯವರು ಇನ್ಫೋಸಿಸ್ ಇದೆ, ಇಲ್ಲಿ ಒಂದು ಕಾಂಡೋಲೆನ್ಸ್ ಬೇಡವೇ? ಯಾರಿಂದ ಬೆಳೆದ್ರಿ ಇವರೆಲ್ಲ? ಇನ್ಫೋಸಿಸ್ ದೊಡ್ಡ ದೊಡ್ಡ ಕಂಪನಿಗಳು. ಆಯಿತು, ನಿನ್ನೆ ಮುಗೀತು. ಈಗಲಾದರೂ ಕೂಡ ತಾವು ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು. ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೀತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಮಕ್ಕಳು ಇವತ್ತು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾ ಇರ್ತಕ್ಕಂಥದ್ದು. ಯಾರು ಕಾರಣ ಅದಕ್ಕೆ? ವಾಸ್ ದ ಬೇಸ್ ಫಾರ್ ದ್ಯಾಟ್ ಮಿಸ್ಟರ್ SM ಕೃಷ್ಣ. ಅರೆ, ಒಂದು ಕಾಂಡೋಲೆನ್ಸ್ ಬೇಡ ದೊಡ್ಡ ದೊಡ್ಡ ಕಂಪನಿಗಳಿಂದ. ಮೈಸೂರಲ್ಲಿ ಇನ್ಫೋಸಿಸ್ ಇನ್ನು ಭಾಳ ಇದ್ದಾವೆ ಬೇರೆ ಬೇರೆ ಕಂಪನಿಗಳೆಲ್ಲ. ಬಟ್ ಯಾರೂ ಕೂಡ ಒಂದು ಕಾಂಡೋಲೆನ್ಸ್ ಕೂಡ ಹೇಳಲಿಲ್ಲ ಅಂತಂದರೆ ಬಹುಶಃ ನಾವು ಎಲ್ಲಿದ್ದೀವಿ? ರಾಜಕಾರಣ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಮನುಷ್ಯತ್ವವನ್ನು ಕಳ್ಕೊಂಡೇ ಬಿಟ್ಟಿದ್ದೀವಾ? ನೋ.